ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನೋಡ್ತಾ ಇರ್ಬೋದು ರೀ, ಇಲ್ಲಿ ಒಂದು ಕೊಬ್ಬರಿದು ಅಂದರೆ ಒಂದು ಹೋಳನ್ನು ತೊಗೊಂಡಿದ್ದೇನೆ. ಅಂದರೆ ಇದು ನಮಗೆ ಇದು ಮೇಲಿನ ಸಿಪ್ಪೆ ತೆಗೆದು ತುಂಬ ಸುಲಭವಾಗಬೇಕು ನೋಡಿರಿ. ಇದು ಹೇಗೆ ಮಾಡ್ತಾರೆ ಅಂತೇಳಿ ನಾವು ಅಂಗಡಿಯಲ್ಲಿ ತುಂಬ ಕಾಸ್ಟ್ಲಿ ಇರುತ್ತಲ್ಲ, ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ಇವತ್ತು ತೊಗೊಂಡಿದ್ದೇನೆ. ಇವಾಗ ನೋಡ್ಬೋದು, ಬಿಸಿ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಈ ಥರನೇ ಮುಳುಗಿಸ್ಬೇಕು. ಇದರೊಳಗೇ ಚೆನ್ನಾಗಿ ಈ ಥರ ಮುಳುಗಿಸ್ಬಿಟ್ಟು ಈ ಥರ ಒಂದು 2 ನಿಮಿಷ ಇಟ್ಟರೆ ಸಾಕು. ಇವಾಗ ನೋಡ್ಬೋದು 1 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ಕೊಬ್ಬರಿನೂ ತುಂಬ ಕ್ಲೀನಾಗಿದೆ. ಇದನ್ನು ಸ್ವಲ್ಪ ಕೊಳೆನೂ ಬಿಡುತ್ತೆ, ಮತ್ತು ಅಂದರೆ ಧೂಳು ಡಸ್ಟ್ ಇರುತ್ತಲ್ಲ ಅದು ಬಿಡುತ್ತೆ, ಮತ್ತು ಇದು ನಮಗೆ ಬೇಗ ಬಿಚ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಸುಲಭವಾದಂಥ ವಿಧಾನದಲ್ಲಿಯೂ ನಾವು ಇದನ್ನು ಮಾಡ್ಬೋದು. ಇವಾಗ ನೋಡ್ಬೋದು ನಮ್ಮದು 2 ನಿಮಿಷ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಇದೇ ಥರನೇ ತೆಗಿತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಬಿಸಿ ಇರಬೇಕು. ಇವಾಗ ನೋಡ್ಬೋದು ಈ ಥರನೇ ನಾನು ತೆಗೆದು ಇಲ್ಲಿ ಇಟ್ಕೊತಾ ಇದ್ದೀನಿ. ಸ್ವಲ್ಪನೇ ಇದು ಆರಬೇಕು. ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪ ಇದು ನಾನು ಒಳ್ಳೆಯದು ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈ ಕಡೆ ತಾನೇ ಡ್ರೈ ಆಗಿದೆ. ನೋಡ್ಬೋದು ರೀ, ಈ ಥರ ಆಗಿದೆಯಲ್ಲ. ಸ್ವಲ್ಪನೇ ಬೆಚ್ಚಗಿದ್ದಾಗೇ ನಾವು ಇದನ್ನು ಈ ಥರನೇ ತಿಕ್ಕೋಬೋದು. ನೋಡ್ಬೋದು ಸುಲಭವಾಗಿ ನಮಗಿದನ್ನು ಬರುತ್ತೆ. ಇವಾಗ ನೋಡ್ಬೋದು ನಮ್ಮದು ತುಂಬ ಸುಲಭವಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಹಾರ್ಡ್ ಅನ್ನಿಸಿದ್ರೆ ಸ್ವಲ್ಪ ಬಿಸಿನೀರಿನಲ್ಲಿ ಅದ್ದಿ ನೀವು ಈ ಥರನೇ ತಿಕ್ಕೋಬೋದು. ನೋಡ್ಬೋದು ತುಂಬ ಒಂದು ಸುಲಭವಾದಂತಹ ವಿಧಾನದಲ್ಲಿ ಇದನ್ನೇ ಈ ಥರ ತೆಗಿಬೋದು. ನೋಡಿರೋದು ಇವಾಗ ನೋಡ್ಬೋದು ರೀ, ನಂದು ಫುಲ್ ನಾನು ಇದನ್ನು ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿಕೊಂಡಿದ್ದೇನೆ. ಇವಾಗ ಕಟ್ ಮಾಡೋಣ. ನೋಡ್ಬೋದು ನಾನು ಸ್ಲೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಉದ್ದ ಸೈಜ್ ಅಂದರೆ ಉದ್ದ ಮಾಡ್ಕೋಬೋದು, ಸಣ್ಣಕ್ಕಂದರೆ ಮತ್ತು ಸಣ್ಣದನ್ನು ಈ ಥರ ಮಾಡ್ಕೋಬೋದು. ನಿಮಗೆ ತುಂಬ ಹಾರ್ಡಾಗಿ ಬರೋದಿಲ್ಲ. ನೋಡ್ಬೋದು ಇಷ್ಟು ಆದ್ರೂ ಆಗುತ್ತೆ, ಸ್ವಲ್ಪ ತೆಳ್ಳಗಾದ್ರೂ ಆಗುತ್ತೆ. ನೋಡ್ಬೋದು ನಮ್ಮದು ಸ್ಲೈಸ್ಗಳು ಇಷ್ಟು ತೆಳುವಾಗಿಯೂ ಬಂದಿದೆ ರೀ. ಸ್ವಲ್ಪ ದಪ್ಪ ಅಂದರೆ ಬಾಯಿ ಸಿಗಲಿ ಅಂಥೇಳಿ ಸ್ವಲ್ಪ ದಪ್ಪನೂ ಕಟ್ ಮಾಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರೊಳಗೆ ನಿಮಗೆ ಈ ಥರನೇ ಸ್ಲೈಸ್ ಬೇಕಂದರೆ ಈ ಥರ ಇಟ್ಕೋಬೋದು. ಇಲ್ಲ ನಮಗೆ ಚಿಕ್ಕ ಚಿಕ್ಕ ಸೈಜ್ ಅಂತಂದರೆ ಈ ಥರನೇ ಇಟ್ಕೊಂಡ್ಬಿಟ್ಟು ನೀವು ಈ ಥರನೇ ನಿಮಗೆ ಎಷ್ಟು ದಪ್ಪ ಬೇಕಾದರೆ ದಪ್ಪ ಮಾಡ್ಕೋಬೋದು, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೋಬೋದು. ಈ ಥರ ನೋಡ್ಬೋದು. ಇದನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇವಾಗ ನೋಡ್ಬೋದು ನಾನೆಲ್ಲವನ್ನು ಕಟ್ ಮಾಡಿದ್ದೇನೆ ರೀ. ಸ್ವಲ್ಪ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ದೊಡ್ಡ ಪೀಸ್ನು ಕಟ್ ಮಾಡಿದ್ದೀನಿ. ಇದು ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ. ನಾನಿದು ಅಗಲವಾದ ಪಾತ್ರೆಯಲ್ಲಿಟ್ಟು ಸ್ವಲ್ಪನೇ 1 ಗಂಟೆ ಒಣಗಿಸಿದ್ರೆ ಸಾಕು. ಇವಾಗ ನೋಡ್ಬೋದು ನಾನು ಇಲ್ಲಿ ಈ ಥರ ಅಗಲವಾಗಿ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಇಲ್ಲಿ 1 ಗಂಟೆ ಬಿಸಿಲಲ್ಲಿ ಇಟ್ಟು ಒಣಗಿಸ್ತಾ ಇದ್ದೀನಿ ರೀ. ನೋಡ್ಬೋದು ನಾನು ಇದು 1 ಗಂಟೆಗಳ ಕಾಲ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಶೇಂಗದ ಕಾಳನ್ನು ಹುರಿದು ಇಟ್ಕೊಂಡಿದ್ದೇನೆ ರೀ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಬೆಲ್ಲವನ್ನು ತೊಗೊಂಡಿದ್ದೇನೆ. ಇದನ್ನು ಈ ಥರನೇ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ವಲ್ಪನೇ ಪೀಸ್ಗಳನ್ನು ನೋಡ್ಬೋದು ಈ ಥರ ಕಟ್ ಮಾಡಿದ್ದೀನಿ ಇದ್ರೊಳಗೆ ಹಾಕೋಕ್ಕೆ. ಇಲ್ಲಿ ನೋಡ್ಬೋದು ನಾನು ಈ ಬೆಲ್ಲವನ್ನು ಈ ಥರನೇ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನಾವು ಗಾಳಿಗೆ ಇಡಬೇಕು ಈ ಥರ ಆಡೋಕ್ಕೆ. ಇವಾಗ ನೋಡ್ಬೋದು ನಾನು ಇಲ್ಲಿ ಶೇಂಗಾದ ಕಾಳು ಅಂದರೆ ಸ್ವಲ್ಪನೇ ನಾನು ಜಾಸ್ತಿ ಇದು ಆಯಿತು, ಫ್ರೈ ಆಯಿತು. ಇದು ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ, ಸ್ವಲ್ಪನೇ ಎಳ್ಳು ತೊಗೊಂಡಿದ್ದೀನಿ, ಸ್ವಲ್ಪನೇ ಇದು ಜೀರಾ ಬರುತ್ತೆ ಇದು ಇದು ಆಪ್ಷನ್ ಇಲ್ಲ ಸ್ಕಿಪ್ ಮಾಡ್ಬೋದು. ಇದನ್ನು ಕುಸ್ರಳ ಅಂತ ಬರ್ತದಲ್ಲ ಇದು ತೊಗೊಂಡಿದ್ದೀನಿ, ಮತ್ತು ಒಣಗಿದು ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಇದು ಇಷ್ಟೆಲ್ಲ ನಾವು ಮಿಕ್ಸ್ ಮಾಡಬೇಕು ರೀ. ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಿದ್ರೆ ನಮಗೆ ಸಂಕ್ರಾಂತಿ ಹಬ್ಬದ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ನಮ್ದು ಇದು ರೆಡಿ ಆಗಿದೆ ರೀ. ನೀವು ಏನಿಲ್ಲ ಅಂತಂದರೆ ಒಂದು ಸ್ವಲ್ಪ ಮುಂಚೆನೇ ಟೈಮ್ ಮಾಡ್ಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಮಾಡ್ಬೋದು. ನೋಡಿದ್ರಲ್ಲ ತುಂಬ ಸುಲಭವಾದಂಥ ವಿಧಾನದಲ್ಲಿ ಈ ಥರನೇ ನಾವು ಮಾಡ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.